The Dark Secret. ನೀವು ಈಗ ಕೇಳಲಿರುವ ಕತೆ ಕೇವಲ ಒಂದು ಹಾರರ್ ಕಥೆಯಲ್ಲ. ಇದು ಜನರನ್ನು ರಾತ್ರಿ ಇಲ್ಲದಂತೆ ಮಾಡಿದ ದಂತಕತೆ. ಚೆನ್ನೈನ ಒಂದು ಭಾಗದಲ್ಲಿ ಜನರು ಆ ಭಾಗದ ಹೆಸರನ್ನು ಕೇಳಿದರೆ ಹಿಂದೋ ಮುಂದೋ ನೋಡದೆ ಜಾಗ ಬದಲಾಯಿಸುತ್ತಿದ್ರು. ಆ ಜಾಗ ಯಾವುದು ಅಂದರೆ ಡಿಮಾಂಟಿ ಕಾಲೋನಿ. ಆ ಜಾಗದಲ್ಲಿ ಕಾಲಿಟ್ಟವರು ಹೇಳಿದ್ದು ಒಂದೇ ಮಾತು, ಅಲ್ಲಿ ಏನೋ ಇದೆ, ಅದು ನಮ್ಮನ್ನೇ ನೋಡ್ತಾ ಇದೆ ಅಂತ. ಸ್ಥಳೀಯರು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಇಲ್ಲಿ ನಿಂತರೆ ನಿಮ್ಮ ಉಸಿರಿನ ಶಬ್ದಕ್ಕೂ ಭಯ ಬರುತ್ತಂತೆ. 19ನೇ ಶತಮಾನದಲ್ಲಿ ಇಲ್ಲಿ ವಾಸಿಸುತ್ತಿದ್ದ ಒಬ್ಬ ಶ್ರೀಮಂತ ವ್ಯಾಪಾರಿ, ಅವನೇ ಜಾನ್ ಡಿಮಾಂಟಿ. ಹಣ, ಆಸ್ತಿ, ದೊಡ್ಡ ಮನೆ ಎಲ್ಲವೂ ಇದ್ರೂ ಅವನ ಜೀವನದಲ್ಲಿ ಶಾಂತಿ ಮಾತ್ರ ಇರಲಿಲ್ಲ. ಅವನ ಪತ್ನಿ ನಿಧಾನವಾಗಿ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡಳು. ಮಧ್ಯರಾತ್ರಿಯಲ್ಲಿ ಖಾಲಿ ಗೋಡೆಯನ್ನು ನೋಡಿಕೊಂಡು ಅಳುತ್ತಿದ್ದಳು. ಮತ್ತೊಂದು ದಿನ ಯಾವುದೇ ಕಾರಣವಿಲ್ಲದೆ ಅವನ ಪುಟ್ಟ ಮಗು ಸತ್ತು ಹೋಯಿತು. ಆ ಘಟನೆ ಬಳಿಕ ಜಾನ್ ಡಿಮಾಂಟಿ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟನಂತೆ. ಅವನ ಬಳಿ ಇದ್ದ ಒಂದು ವಜ್ರದ ಹಾರವನ್ನು ನೋಡಿ ಅದಕ್ಕೆ ಶಾಪ ಹಾಕಿದ್ನಂತೆ. ಆ ಶಾಪ ಏನಂದರೆ, ಈ ಹಾರ ಯಾರ ಕೈಗೆ ಹೋಗುತ್ತೋ ಅವನ ಜೀವನದಲ್ಲಿ ಶಾಂತಿ ನೆಲೆಸಬಾರದು ಅನ್ನೋದು. ಇದಾದ ಮೇಲೆ ಸ್ವಲ್ಪ ಸಮಯದ ನಂತರ ಜಾನ್ ಡಿಮಾಂಟಿಯು ಸಾವನ್ನಪ್ಪಿದನಂತೆ. ಆದರೆ ಅವನ ಆತ್ಮ ಮಾತ್ರ ಅಲ್ಲೇ ಉಳಿದುಕೊಂಡಿತು ಅನ್ನೋದು ಜನರ ನಂಬಿಕೆ. ಅವನ ಸಾವಿನ ನಂತರ ಡಿಮಾಂಟಿ ಕಾಲನಿಯಲ್ಲಿ ವಿಚಿತ್ರ ಘಟನೆಗಳ ಅನುಭವವಾಯಿತಂತೆ. ರಾತ್ರಿ 12 ಗಂಟೆಗೆ ಖಾಲಿ ಮನೆಯಿಂದ ಅಳುವ ಶಬ್ದ, ಕಿಟಕಿಗಳಲ್ಲಿ ನಿಲ್ಲುವ ಮಾನವಕಾರದ ನೆರಳುಗಳು, ಯಾರು ಇಲ್ಲದಿದ್ದರೂ ಹಿಂದೆ ಯಾರೋ ನಿಂತಿರುವ ಹಾಗೆ ಭಾಸವಾಗುತ್ತಂತೆ. ಕೆಲವರು ಹೇಳ್ತಾರೆ ಅದು ಜಾನ್ ಡಿಮಾಂಟಿಯ ಆತ್ಮ ಎಂದು. ಇನ್ನು ಕೆಲವರು ಹೇಳ್ತಾರೆ ಅದು ಡಿಮಾಂಟಿಯ ಶಾಪದಿಂದ ಹುಟ್ಟಿರುವ ದುಷ್ಟ ಶಕ್ತಿ ಎಂದು. ಇಂದು ಆ ಪ್ರದೇಶ ಬಹುತೇಕ ಅಭಿವೃದ್ಧಿಯಾಗಿದೆ. ಆದರೆ ಡಿಮಾಂಟಿ ಕಾಲನಿ ಹೆಸರು ಕೇಳಿದರೆ ಮಾತ್ರ ಜನರು ಈಗಲೂ ಭಯ ಪಡ್ತಾರೆ. ಈ ದಂತಕತೆ ಎಷ್ಟು ಪ್ರಸಿದ್ಧಿ ಎಂದರೆ 2015ರಲ್ಲಿ ಡಿಮಾಂಟಿ ಕಾಲನಿ ಹೆಸರಿನಲ್ಲಿ ತಮಿಳು ಸಿನಿಮಾ ಕೂಡ ಬಂದಿದೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಭಯದ ಅನುಭವವಾಯ್ತಾ? ಹಾಗಾದರೆ ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. Like, share, subscribe this channel.